ರಾತ್ರಿ ನಿದ್ದೆಯಲ್ಲಿ ಎದ್ದು ಮಾತನಾಡುತ್ತಾರಾ? ಹಾಗಾದರೆ ನೆನಪಿಡಿ, ಇದು ಕೇವಲ ಕನಸಲ್ಲ, ನಿಮ್ಮ ಮನೆಯಲ್ಲಿ ಅಡಗಿರುವ ಒಂದು ದೊಡ್ಡ ಶಕ್ತಿಯ ಲಕ್ಷಣ. ನಿಮ್ಮ ಮನೆಯವರು ರಾತ್ರಿ ಎದ್ದು ನಿದ್ದೆಯಲ್ಲಿ ಮಾತನಾಡುತ್ತಾರೋ, ನಡೆಯುತ್ತಾರೋ ಅಥವಾ ಕೂಗಾಡುತ್ತಾರೋ, ಈ ಸಮಸ್ಯೆಯು ನಿಮ್ಮ ನಿದ್ರೆಯನ್ನಷ್ಟೇ ಅಲ್ಲ, ನಿಮ್ಮ ಮಾನಸಿಕ ಆರೋಗ್ಯ ಮತ್ತು ಮನೆಯ ಶಾಂತಿಯನ್ನು ಕದಿಯಬಹುದು. ಈ ಸಮಸ್ಯೆಯನ್ನು ವೈಜ್ಞಾನಿಕವಾಗಿ ಪ್ಯಾರಾಸೋಮ್ನಿಯಾ ಎಂದು ಕರೆಯಲಾಗುತ್ತದೆ. ಆದರೆ ಇದಕ್ಕೆ ಕೇವಲ ದೈಹಿಕ ಅಥವಾ ಮಾನಸಿಕ ಕಾರಣಗಳಷ್ಟೇ ಇರುವುದಿಲ್ಲ. ನಮ್ಮ ಪ್ರಾಚೀನ ಜ್ಞಾನ ಮತ್ತು ಪದ್ಧತಿಗಳಲ್ಲಿ ಇದರ ಆಳವಾದ ಪರಿಹಾರ ಅಡಗಿದೆ. ಈ ಸಮಸ್ಯೆಯ ಹಿಂದಿನ ನಿಜವಾದ ಕಾರಣ, ಅದು ನಿಮ್ಮ ಆಂತರಿಕ ಒತ್ತಡವೇ ಆಗಿರಲಿ ಅಥವಾ ನಿಮ್ಮ ಪರಿಸರದ ನಕಾರಾತ್ಮಕ ಶಕ್ತಿಯೇ ಆಗಿರಲಿ, ಈ 3 ಹಂತದ ಪರಿಹಾರವನ್ನು ಅನುಸರಿಸಿದರೆ ನೀವು ಖಂಡಿತವಾಗಿಯೂ ಇದರ ನಿಯಂತ್ರಣ ಪಡೆಯಬಹುದು. ಈ ಪರಿಹಾರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನೀವು ಇಂದಿನಿಂದಲೇ ನೆಮ್ಮದಿಯ ನಿದ್ರೆಯನ್ನು ಮರಳಿ ಪಡೆಯಬಹುದು. ನಂಬಿಕೆ ಇಡಿ, ಈ ವಿಡಿಯೋ ನಿಮ್ಮ ಮನೆಗೆ ಶಾಂತಿಯನ್ನು ತರುತ್ತೆ. ನೀವು ನಿದ್ದೆಯಲ್ಲಿ ಎದ್ದು ಮಾತನಾಡಿದಾಗ ಅಥವಾ ಓಡಾಡಿದಾಗ ಭಯಪಡಬೇಡಿ. ನೆನಪಿಡಿ, ಅವರು ಆ ಕ್ಷಣದಲ್ಲಿ ಪ್ರಜ್ಞಾವಸ್ಥೆಯಲ್ಲಿ ಇರುವುದಿಲ್ಲ. ಅವರನ್ನು ನಿಧಾನವಾಗಿ ಎಚ್ಚರಗೊಳಿಸಿ ಅಥವಾ ಸೌಮ್ಯವಾಗಿ ಹಾಸಿಗೆಗೆ ಮರಳಿ ಕರೆತನ್ನಿ. ಯಾವುದೇ ಕಾರಣಕ್ಕೂ ಕೂಗಾಡಿ ಗಾಬರಿಗೊಳಿಸಬೇಡಿ. ಒಂದು ನಿದ್ರೆಯ ನೈರ್ಮಲ್ಯ, ಸ್ಲೀಪ್ ಹೈಜೀನ್. ರಾತ್ರಿ 8 ಗಂಟೆಯ ನಂತರ ಮೊಬೈಲ್ ಟಿವಿ ನೋಡುವುದನ್ನು ನಿಲ್ಲಿಸಿ. ಮಲಗುವ ಕೋಣೆ ಕತ್ತಲು, ಶಾಂತ ಮತ್ತು ತಂಪಾಗಿರಲಿ. 2. ಒತ್ತಡ ನಿರ್ವಹಣೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ನಿದ್ದೆಯಲ್ಲಿ ನಡೆಯುವ ಅಥವಾ ಮಾತನಾಡುವ ಪ್ರಮುಖ ಕಾರಣವೆಂದರೆ ಅತಿಯಾದ ಒತ್ತಡ ಮತ್ತು ಆತಂಕ. ಪ್ರತಿದಿನ ಧ್ಯಾನ ಮಾಡಿ. ರಾತ್ರಿ ಮಲಗುವ ಮೊದಲು ನಿಮ್ಮ ಮನಸ್ಸಿಗೆ ಸಮಾಧಾನ ನೀಡುವ ಮಂತ್ರಗಳನ್ನು ಪಠಿಸಿ. 3. ಆಹಾರ ಕ್ರಮ, ಡೈಟ್ರಿ ಚೆಕ್. ಕೆಫೀನ್, ಆಲ್ಕೋಹಾಲ್ ಮತ್ತು ಭಾರವಾದ ಆಹಾರವನ್ನು ಸಂಜೆ 6 ಗಂಟೆಯ ನಂತರ ಸಂಪೂರ್ಣವಾಗಿ ತಪ್ಪಿಸಿ. 1 ಲೋಟ ಬಿಸಿ ಹಾಲಿಗೆ ಚಿಟಿಕೆ ಅರಿಶಿನ ಬೆರೆಸಿ ಕುಡಿಯುವುದು ನಿದ್ರೆಗೆ ಸಹಾಯ ಮಾಡುತ್ತದೆ. ನೋಡಿ, ಕೇವಲ ನಿದ್ರೆಯ ಅಭ್ಯಾಸವನ್ನು ಬದಲಾಯಿಸುವುದರಿಂದಲೇ 50ರಷ್ಟು ಸಮಸ್ಯೆ ದೂರವಾಗುತ್ತದೆ. ಆದರೆ ಉಳಿದ 50% ಪರಿಹಾರಕ್ಕೆ ನಾವು ನಮ್ಮ ಪೂರ್ವಜರ ಜ್ಞಾನದ ಕಡೆಗೆ ತಿರುಗಬೇಕು. ಪರಿಹಾರ ಹಂತ 2. ಪೌರಾಣಿಕ ಮತ್ತು ಆಂತರಿಕ ಶಕ್ತಿ ಸಮತೋಲನ, ಮಿಥಾಲಜಿಕಲ್ ಮತ್ತು ಎನರ್ಜಿ ಬ್ಯಾಲೆನ್ಸಿಂಗ್. ನಮ್ಮ ಪುರಾಣಗಳು ಹೇಳುವಂತೆ ನಿದ್ರೆಯಲ್ಲಿ ಸಂಚರಿಸುವುದು ಅಥವಾ ಮಾತನಾಡುವುದು ನಮ್ಮ ಅಂತರಂಗದ ಅತೃಪ್ತವಾದ ಶಕ್ತಿಗಳು ಅಥವಾ ಆತ್ಮದ ಸಬ್ಕಾನ್ಷಿಯಸ್ ಮೈಂಡ್ ಅಸಮತೋಲನದಿಂದ ಉಂಟಾಗಬಹುದು. ಮನಸ್ಸು ಹಗಲಿನಲ್ಲಿ ಎದುರಿಸಿದ ಹೋರಾಟಗಳನ್ನು ಅಥವಾ ಪರಿಹರಿಸಲಾಗದ ಭಾವನೆಗಳನ್ನು ರಾತ್ರಿಯಲ್ಲಿ ವ್ಯಕ್ತಪಡಿಸುತ್ತದೆ. ಇದಕ್ಕೆ ಒಂದು ಅದ್ಭುತ ಉದಾಹರಣೆ ಎಂದರೆ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ. ನಿಮಗೆಲ್ಲ ಗೊತ್ತಿರುವ ಹಾಗೆ, ಮಹಾಭಾರತ ಯುದ್ಧದಲ್ಲಿ ದ್ರೋಣರ ಮರಣದ ಸುಳ್ಳು ಸುದ್ದಿಯನ್ನು ಕೇಳಿ ಪಾಂಡವರು ಗೆಲ್ಲಲು ಸಾಧ್ಯವಾಯಿತು. ಇದರ ನಂತರ ಕೊನೆಯ ರಾತ್ರಿ ಅಶ್ವತ್ಥಾಮನು ಪಾಂಡವರ ಶಿಬಿರಕ್ಕೆ ನುಗ್ಗಿ ನಿದ್ದೆಯಲ್ಲಿದ್ದವರನ್ನು ಕೊಂದನು. ನಿದ್ದೆಯಲ್ಲಿರುವವರ ಮೇಲೆ ಆಕ್ರಮಣ ಮಾಡುವುದು ಧರ್ಮವಲ್ಲ. ಆದರೆ ಅಶ್ವತ್ಥಾಮನು ತನ್ನ ತಂದೆಯ ಸಾವು, ಅಪಮಾನ ಮತ್ತು ತೀವ್ರವಾದ ಸೇಡಿನ ಮನಸ್ಥಿತಿಯಿಂದ ಎಷ್ಟು ಭುಗಿಲೆದ್ದಿದ್ದನೆಂದರೆ ಅವನ ಪ್ರಜ್ಞಾವಸ್ಥೆಗೂ ಮೀರಿ ಆ ಕ್ರೂರ ಕೃತ್ಯವನ್ನು ಎಸಗಿದನು. ಈ ಕಥೆ ನಮಗೆ ಏನು ಹೇಳುತ್ತದೆ? ನಿದ್ದೆಯಲ್ಲಿ ಮಾತನಾಡುವುದು ಅಥವಾ ಓಡಾಡುವುದು, ಸಮ್ನಂಬ್ಯುಲಿಸಂ ಎನ್ನುವುದು ನಿಮ್ಮೊಳಗಿನ ಅಶ್ವತ್ಥಾಮ ಇದ್ದಂತೆ. ದಿನವಿಡೀ ಅಡಗಿಸಿಟ್ಟ ಕೋಪ, ದುಃಖ, ಆತಂಕ ಮತ್ತು ಅಪಮಾನದ ಭಾವನೆಗಳು ಪ್ರಜ್ಞಾವಸ್ಥೆಯ ನಿಯಂತ್ರಣ ತಪ್ಪಿದಾಗ ರಾತ್ರಿಯಲ್ಲಿ ಭಯಾನಕ ರೂಪದಲ್ಲಿ ಹೊರಬರುತ್ತವೆ. ಇದಕ್ಕೆ ಪರಿಹಾರವೇನು? ನಿಮ್ಮೊಳಗಿನ ಅಂತರಂಗವನ್ನು ಶುದ್ಧೀಕರಿಸುವುದು, ನಿಮ್ಮ ಭಾವನೆಗಳಿಗೆ ಬಿಡುಗಡೆ ನೀಡುವುದು. ಪರಿಸರವು ನಿಮ್ಮ ನಿದ್ರೆಯ ಮೇಲೆ ಪ್ರಬಲ ಪರಿಣಾಮ ಬೀರುತ್ತದೆ. ಮನೆಯಲ್ಲಿನ ಸೂಕ್ತ ಶಕ್ತಿ ಸಮತೋಲನವು ನೆಮ್ಮದಿಯ ನಿದ್ರೆಗೆ ಅತ್ಯಗತ್ಯ. 1. ಗಂಗಾಜಲ ಮತ್ತು ಕರ್ಪೂರ, ಗಂಗಾಜಾಲ್ ಮತ್ತು ಕ್ಯಾಂಫರ್. ಮಲಗುವ ಕೋಣೆಯ ಮೂಲೆಗಳಲ್ಲಿ ಪ್ರತಿ ಮಂಗಳವಾರ ರಾತ್ರಿ ಕರ್ಪೂರವನ್ನು ಹಚ್ಚಿ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಿ.
ಪ್ರತಿದಿನ ಮಲಗುವ ಮುನ್ನ ಒಂದು ಲೋಟ ಗಂಗಾಜಲವನ್ನು ಅಥವಾ ಪವಿತ್ರ ನದಿಯ ನೀರು ಮಂಚದ ಕೆಳಗೆ ಇರಿಸಿ ಮಲಗಿ. ಇದು ಆಂತರಿಕ ಶಾಂತಿಯನ್ನು ಕಾಪಾಡುತ್ತದೆ. 2. ಕಪ್ಪು ದಾರ ಮತ್ತು ಬೆಳ್ಳಿಯ ಅಂಶ, ಬ್ಲ್ಯಾಕ್ ಥ್ರೆಡ್ ಮತ್ತು ಸಿಲ್ವರ್ ಎಲಿಮೆಂಟ್. ರಾತ್ರಿಯಲ್ಲಿ ನಿದ್ದೆ ಭಂಗವಾಗುವ ವ್ಯಕ್ತಿಗೆ ಕೈಗೆ ಕಪ್ಪು ದಾರವನ್ನು ಕಟ್ಟಿ. ಇದು ಅವರಿಗೆ ಕೆಟ್ಟ ಕಣ್ಣು ಅಥವಾ ನಕಾರಾತ್ಮಕ ಪ್ರಭಾವದಿಂದ ರಕ್ಷಣೆ ನೀಡುತ್ತದೆ ಎಂದು ನಂಬಲಾಗಿದೆ. ಹಾಗೆಯೇ ಸಾಧ್ಯವಾದರೆ ಅವರ ದಿಂಬಿನ ಕೆಳಗೆ ಒಂದು ಸಣ್ಣ ಬೆಳ್ಳಿಯ ವಸ್ತುವನ್ನು, ಉಂಗುರ ಅಥವಾ ನಾಣ್ಯ ಇರಿಸಿ. ಬೆಳ್ಳಿ ಚಂದ್ರನ ಅಂಶ, ಇದು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. 3. ಮಂತ್ರಶಕ್ತಿ. ನಿದ್ದೆ ಮಾಡುವ ಕೋಣೆಯಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ನಿಧಾನವಾಗಿ ಪಠಿಸುತ್ತಾ ಇರಿ, ಅಥವಾ ಮಲಗುವ ಮೊದಲು ಅದನ್ನು ಸುಮಾರು 15 ನಿಮಿಷಗಳ ಕಾಲ ಕೇಳಿ. ಈ ಶಾಂತವಾದ ಕಂಪನಗಳು ನಿಮ್ಮ ಆಂತರಿಕ ಚೈತನ್ಯವನ್ನು ಶಾಂತಗೊಳಿಸುತ್ತವೆ ಮತ್ತು ಆಳವಾದ ನಿದ್ರೆಗೆ ಜಾರಲು ಸಹಾಯ ಮಾಡುತ್ತವೆ. ನೆನಪಿಡಿ, ಈ ಆಧ್ಯಾತ್ಮಿಕ ಪರಿಹಾರಗಳು ಕೇವಲ ನಂಬಿಕೆಯಲ್ಲ. ಇವು ನಮ್ಮ ಮೆದುಳಿನ ತರಂಗಗಳನ್ನು, ಬ್ರೈನ್ ವೇವ್ಸ್, ಶಾಂತಗೊಳಿಸುವ ವೈಜ್ಞಾನಿಕ ಆಧಾರವನ್ನು ಹೊಂದಿವೆ. ಅವು ನಮ್ಮ ಮನಸ್ಸಿಗೆ ಭದ್ರತೆ ಮತ್ತು ನಂಬಿಕೆಯ ಭಾವನೆಯನ್ನು ನೀಡುತ್ತವೆ. ಇದೇ 3 ಹಂತದ ಪರಿಹಾರವನ್ನು ಕನಿಷ್ಠ 21 ದಿನಗಳ ಕಾಲ ನಿಯಮಿತವಾಗಿ ಅನುಸರಿಸಿ ನೋಡಿ. ನಿಮ್ಮ ಮನೆಯಲ್ಲಿ ರಾತ್ರಿ ಮಾತುಕತೆ ನಡಿಗೆ ನಿಂತು ಶಾಂತಿ ನೆಲೆಸದೇ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಸಾವಿರಾರು ಜನರ ಅನುಭವದ ಆಧಾರದ ಮೇಲೆ ಹೇಳುತ್ತಿದ್ದೇನೆ, ಈ ಪರಿಹಾರ ನಿಮ್ಮ ಜೀವನದಲ್ಲಿ ಒಂದು ಮ್ಯಾಜಿಕ್ ಮಾಡುತ್ತದೆ. ಈಗ ನಿಮ್ಮ ಸರದಿ. ನೀವು ಈ ವಿಡಿಯೋದಲ್ಲಿ ಕೇಳಿದ ಪರಿಹಾರಗಳಲ್ಲಿ ಯಾವ ಪರಿಹಾರವನ್ನು ಮೊದಲು ಪ್ರಯತ್ನಿಸಲು ಬಯಸುತ್ತೀರಿ? ಇದೇ ರೀತಿ ನಿಮ್ಮ ಮನೆಯ ಇತರ ಸಮಸ್ಯೆಗಳಿಗೂ ಪರಿಹಾರ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆಯೇ ಈ ಪರಿಹಾರದಿಂದ ಯಾರಿಗೆಲ್ಲ ಸಹಾಯವಾಗಿದೆಯೋ ಅವರು ಕೂಡ ತಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ. ಇದು ಅವರ ನೆಮ್ಮದಿಯ ನಿದ್ರೆಗೆ ಸಹಾಯ ಮಾಡಬಹುದು. ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗೆ ಪ್ರಾಚೀನ ಜ್ಞಾನ ಮತ್ತು ಆಧುನಿಕ ಪರಿಹಾರಗಳ ಸಂಯೋಜನೆಯನ್ನು ಪಡೆಯಿರಿ.